ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿ ವ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಹಿನ್ನೆಲೆಯಲ್ಲಿ ನೋಡ್ತಾ ಇರ್ಬೋದು ಸಾಯಿ ಮೆಟ್ರೋ ಸಿಟಿ. ಈ ಒಂದು ಸಿಟಿ ನನ್ನ ಎರಡನೇ ಬಾರಿಗೆ ಇಲ್ಲಿ ಕರೆದು ವಿಡಿಯೋ ಮಾಡಿಸ್ತಾ ಇರ್ತಕ್ಕಂಥದ್ದು. ಹೌದು, ಇದು ಒಟ್ಟಾರೆಯಾಗಿ 100 ಏಕರ್ ಇರ್ತಕ್ಕಂಥ ಒಂದು ಪ್ರಾಜೆಕ್ಟು. ಈ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಖಂಡಿತ ಒಬ್ಬರು ಮಾಲೀಕರು ಇರ್ತಾರೆ, ಹಾಗೆ ಒಬ್ಬರು ಡೆವಲಪರ್ ಇರ್ತಾರೆ. ಆ ಡೆವಲಪರ್ ಜೊತೆಗೆ ಒಬ್ಬರು ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡ್ತಕ್ಕಂಥವ್ರು, ಡೆವಲಪ್ ಮಾಡ್ಕೊಂಡು ಕೊಡ್ತಕ್ಕಂಥವ್ರು ಇರ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನಿಮ್ಮಲ್ಲಿ 1 ಎಕರೆ ಇದ್ದರೂ ಸರಿ, 10 ಎಕರೆ ಇದ್ದರೂ ಸರಿ, 100 ಎಕರೆ ಇದ್ದರೂ ಸರಿ, ಎಸ್ ಇನ್ಫ್ರಾ ಅವರು ಕಂಪ್ಲೀಟಾಗಿ ನಿಮಗೆ ಡೆವಲಪ್ ಮಾಡಿ ಕೊಡ್ತಕ್ಕಂಥದ್ದು. ಹೌದು, ಬನ್ನಿ ಹೆಚ್ಚಿನ ಮಾಹಿತಿ ತಿಳಿತಾ ಹೋಗೋಣ. ನಾನು ನಿಮಗೆ ಎಸ್ ಇನ್ಫ್ರಾ ಅವರ ಸುಬ್ರಹ್ಮಣ್ಯಂ ಅವ್ರನ್ನ ಪರಿಚಯ ಮಾಡ್ತೀನಿ. ಅವ್ರು ನಿಮಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಡ್ತಾರೆ. ಇಷ್ಟು ದಿನ ನೀವು ಲೇಔಟನ್ನು ನೋಡಿರ್ತೀರಾ, ಇಂಟೀರಿಯರ್ ನೋಡಿರ್ತೀರಾ, ಅಥವಾ ಬಂದು ಒಂದು ಫಾರ್ಮ್ ಲ್ಯಾಂಡ್ ನೋಡಿರ್ತೀರ. ಬಟ್ ಒಬ್ಬ ಲೇಔಟ್ನ ಡೆವಲಪ್ ಮಾಡ್ತಕ್ಕಂಥ ಕಾಂಟ್ರಾಕ್ಟರ್ನ ನಿಮಗೆ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಓಕೆ ವೀಕ್ಷಕರೇ, ಈಗ ನಮ್ಮ ಜೊತೆ ಇದ್ದಾರೆ ಎಸ್ ಕನ್ಸ್ಟ್ರಕ್ಷನ್ ಅಥವಾ ಇನ್ಫ್ರಾ ಅದರ ಮಾಲೀಕರಾದಂತಹ ಸುಬ್ರಹ್ಮಣ್ಯಂ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದ್ದೀರಾ? ಸುಬ್ರಹ್ಮಣ್ಯಂ ಫೈನ್ ಸರ್. ಓಕೆ, ತುಂಬ ಸಂತೋಷ. ಒಟ್ಟಾರೆಯಾಗಿ 100 ಎಕರೆ ಇರ್ತಕ್ಕಂಥ ಈ ಒಂದು ಸಾಯಿ ಮೆಟ್ರೋ ಸಿಟಿನ ನೀವು ಬಂದು ಕಂಪ್ಲೀಟಾಗಿ ಇಲ್ಲಿ ಕಾಂಟ್ರಾಕ್ಟ್ ತಗೊಂಡು ವರ್ಕ್ ಮಾಡಿದ್ದೀರಾ. ಬಟ್ ಇದುವರೆಗೂ ಎಷ್ಟು ಎಕರೆ ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ? 70 ಎಕರ್ ಕಂಪ್ಲೀಟ್ ಆಗಿದೆ. 70 ಎಕರ್ ಕಂಪ್ಲೀಟ್ ಆಗಿದೆ. ಓಕೆ, ಈ 70 ಎಕರ್ ಮಾಡೋದಕ್ಕೆ ನಿಮಗೆ ಎಷ್ಟು ದಿನಗಳ ಕಾಲ ಬೇಕಾಯಿತು? ನನಗೆ ಫಾಸ್ಟ್ ಒಂದು 7 ಅಥವಾ 8 ಇಯರ್ಸ್ ಇಂದ ಕಂಪ್ಲೀಟ್ ಮಾಡ್ಕೊಂಡು 8 ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ. ಅಂದ್ರೆ ಒಂದು ವರ್ಷಕ್ಕೆ ಒಂದು 10 ಎಕರೆ ಅಂತ ಹೇಳ್ಬೋದಾ? 15 ಆ ಥರ ಸರ್. ಯಾವ ಥರ ಈ ಥರ ನಮ್ಮ ಬಿಲ್ಡರ್ಸ್ ಯಾವ ಥರ ನನಗೆ ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಥರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಈಗ ಒಂದು ಲೇಔಟ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಒಬ್ರು ಇನ್ವೆಸ್ಟರು ಅಥವಾ ಅದ್ರ ಓನರ್ ಅಂತ ಇರ್ತಾರೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮಗೆ ಡೆವಲಪರ್ ಅಂತ ಬರ್ತಾರೆ. ಇದು ಬಿಟ್ಟು ಕಾಂಟ್ರಾಕ್ಟರ್ ನನ್ನ ಸೆಕೆಂಡ್ ಪಾರ್ಟಿ ಇಲ್ಲಿ ಬಿಲ್ಡರ್ ಇರ್ತಾರೆ. ಬಿಲ್ಡರ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ನಾವೇ ಮಾಡ್ತೀವಿ. ಲ್ಯಾಂಡ್ ಎಲ್ಲ ಅವ್ರದೇ ಇರುತ್ತೆ ಸರ್, ಪ್ರಾಪರ್ಟಿ ಎಲ್ಲ ಅವ್ರದೇ. ಪರ್ ಎಕರ್ ವೇಸ್ ಇಷ್ಟ ಅಂತ ನಮಗೂ ಅಗ್ರಿಮೆಂಟ್ ಮಾಡ್ಕೊಡ್ತಾರೆ. ಆ ತರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಬಗ್ಗೆ ನೀವು ಪರಿಚಯ ಮಾಡ್ಕೋಬಹುದಾದ್ರೆ ನಮ್ಮ ವೀಕ್ಷಕರ ಜೊತೆ? ಸರ್, ನನ್ನ ಹೆಸರು ಸುಬ್ರಹ್ಮಣ್ಯಂ ಅಂತ. ಸಾಯಿ ಎಸ್ ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರೊಪ್ರೈಟರ್ ನಾನು. ನಂದು ಓನ್ ಮಿಷನರಿ ಇದೆ, ಅಜಾಕ್ಸ್ ಇದೆ, JCB ಇದೆ, ಟ್ರಾಕ್ಟರ್ ಇದೆ, ರೋಡ್ ರೋಲರ್ಸ್ ಇದೆ, ಎಲ್ಲ ಮಿಷನರಿ ಇದೆ. ಓನ್ ಲೇಬರ್ 75 ಮೆಂಬರ್ಸ್ ಇದ್ದಾರೆ. ಎಲ್ಲ ಸೈಟಲ್ಲಿ ಸೇರಿದ್ರೆ 150 ಜನ ಲೇಬರ್ ಇದ್ದಾರೆ. ನಾನು ಅದರ ಕೆಲಸ ಮಾಡ್ತಾ ಇದ್ದಾರೆ. ಒಂದು 20 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಮೈಸೂರಲ್ಲಿ ಒಂದು 40 ಎಕರ್ ಮಾಡಿದ್ದೀನಿ, ತಿರುಪತಿಯಲ್ಲಿ ಒಂದು 22 ಎಕರ್ ಮಾಡಿದ್ದೀನಿ, ವೈಜಾಗಲ್ಲಿ ಮಾಡಿದ್ದೀನಿ, ಹೈದರಾಬಾದಲ್ಲಿ ಮಾಡಿದ್ದೀನಿ, ಬ್ಯಾಂಗ್ಳೂರು ಸುತ್ತಮುತ್ತ ಮಾಡಿದ್ದೀನಿ. ಒಂದು ಅರೌಂಡ್ ಒಂದು 250-300 ಎಕರ್ ಲೇಔಟ್ ಮಾಡಿದ್ದೀನಿ. 20 ಇಯರ್ಸ್ ಪಾಸ್ಟ್ 2006 ಇಂದ 2026 ವರೆಗೆ, ಅಂದರೆ 20 ಇಯರ್ಸ್ ನಮಗೆ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಓನ್ ಮಿಷನರಿ ಎಲ್ಲ ಇದೆ, ನಂದು ಓನ್ ಮಿಷನರಿ ಇದೆ. ಖಂಡಿತ ಆ ಮಿಷನರಿನ ಬಳಸ್ಕೊಂಡು ಹಾಗೆ ವರ್ಕರ್ಸ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಒಂದು ಬೇಸಿಕ್ ಒಂದು ಸ್ಟೆಪ್ಪಿಂದ ಇವರು ಲೇಔಟ್ನ ಡೆವಲಪ್ ಮಾಡ್ತಾರೆ ಅಂತ ಕಂಪ್ಲೀಟಾಗಿ ತಿಳಿತಾ ಹೋಗೋಣ ಬನ್ನಿ. ಸುಬ್ರಹ್ಮಣ್ಯಂ ಅವರೇ, ಈಗ ಬಂದು ನೀವು ಬಂದು ಯಾರು 1 ಎಕರೆ 2 ಎಕರೆಯಿಂದ ನೀವು ಒಂದು ಸರಿಸುಮಾರು ಒಂದು 50ರಿಂದ 100 ಎಕರೆವರೆಗೂ ಕೊಟ್ಟರು ನೀವು ಡೆವಲಪ್ ಮಾಡ್ತೀರಾ. ನಾವು ಒಂದು 2 ಎಕರೆಗೆ ತೊಗೊಳ್ಳೋಣ ಅಥವಾ ಒಂದು 5 ಎಕರೆಗೆ ಒಂದು ಲೆಕ್ಕ ತೊಗೊಳ್ಳೋಣ. ಬಟ್ ಒಬ್ಬರು ನಿಮಗೆ ಲ್ಯಾಂಡ್ ಕೊಡ್ತಾರೆ ಅಂತಂದಾಗ ನೀವು ಅದನ್ನು ಡೆವಲಪ್ ಮಾಡೋಕ್ಕೆ ಅಥವಾ ಕಾಂಟ್ರಾಕ್ಟ್ ತೊಗೊಂಡು ಕೆಲಸ ಮಾಡೋದಕ್ಕೆ ಏನು ಫಸ್ಟ್ ಸ್ಟೆಪ್ ಇರುತ್ತೆ? ಇದು ನನ್ನ ಪಾತ್ರ ಏನಿರುತ್ತೆ ಅಂತಂದರೆ, ಸರ್ ನಿಮ್ಮದು ಲ್ಯಾಂಡ್ ಅಂತ ತಿಳ್ಕೊಳ್ಳಿ. ನೀವು ಯಾವ ಥರ ಡ್ರಾಯಿಂಗ್ ಮಾಡೋಕೆ ಎಷ್ಟು ಸೈಟ್ ಬೇಕಂತ ನಾನು ಕೊಟ್ಬಿಡ್ತೀರಾ. ಅದು ನಾನು ಎಂಟೈರ್ ಮಿಷನರಿ ಇಟ್ಕೊಂಡು, ಲೇಬರ್ ಇಟ್ಕೊಂಡು ಕಂಪ್ಲೀಟ್ ಮಾಡಿ ನಿಮ್ಗೆ ಕೊಡೋ ಜವಾಬ್ದಾರಿ ನಂದು ಇರುತ್ತೆ. ಬಟ್ ಆ ಒಂದು ಪ್ಲಾನಿಂಗ್ ಇದೆಯಲ್ಲ, ಅದು ನೀವೇ ಮಾಡ್ಕೊಳಲ್ವಾ? ಆ ಥರ ನೀವು ಬೇಕಂದ್ರೆ ನಾನೇ ಮಾಡ್ಕೊಡ್ತೀನಿ. ಓಕೆ, ಬೇಡ ನಾವು ಕೊಡೋ ಪ್ಲಾನ್ ನೀವು ಮಾಡಪ್ಪ ಅಂತಂದರೆ ನೀವು ಏನು ಪ್ಲಾನ್ ಮಾಡ್ಕೊಡ್ತೀರಾ ಆ ಪ್ಲಾನ್ ನಾನು ಮಾಡ್ಕೊಡ್ತೀನಿ. 99% ಪ್ಲಾನ್ ಎಲ್ಲ ಅವರೇ ಕೊಡ್ತಾರೆ. ಅವ್ರು ಏನು ಪ್ಲಾನ್ ಕೊಡ್ತಾರೋ ಅದು ಮಾಡ್ಕೊಡೋ ಜವಾಬ್ದಾರಿ ನಂದು. ಓಕೆ, ಆಯಿತು. ಈಗ ಬಂದು ಒಂದು ಪ್ಲ್ಯಾನ್ ಕೊಟ್ಟ ನಂತರ ಡಾಕ್ಯುಮೆಂಟೇಷನ್ ಎಲ್ಲ ನೀವು ಯಾವ ರೀತಿ ಇದು ಮಾಡ್ತೀರಾ, ಅಥವಾ ಏನು ಕಮಿಟ್ಮೆಂಟ್ ಇರುತ್ತೆ, ಏನು ಅಗ್ರಿಮೆಂಟ್ ಇರುತ್ತೆ, ಯಾವ ರೀತಿ ಇರುತ್ತೆ? ಸರ್, ಅವ್ರಿಗೆ ಲೇಔಟ್ ಯಾವ ಥರ ಮಾಡೋ ರಿಕ್ವೈರ್ಮೆಂಟ್ ಯಾವ ಥರ ಇರಬೇಕಂತ ಅವ್ರು ಫಸ್ಟ್ ನನಗೆ ಒಂದು ಇದು ಹೇಳ್ತಾರೆ. ಅದನ್ನ ನೋಡಿಕೊಂಡು ನಾನು ಕೊಟೇಶನ್ ಕೊಡ್ತೀನಿ ಅವ್ರಿಗೆ. ಓಕೆ, ಕೊಟೇಶನ್ ಕೊಡ್ತೀನಿ. ಇಬ್ಬರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಪ್ರೈಸ್ ಫಿಕ್ಸ್ ಆಗುತ್ತೆ. ಓಕೆ, ಆ ಪ್ರೈಸಲ್ಲಿ ನಾವು ಅಗ್ರಿಮೆಂಟ್ ಹಾಕ್ಕೊಳ್ತೀವಿ. ಓಕೆ, ಆ್ಯಸ್ ಎನ್ ವೀಕ್ 15 ಡೇಸ್ ಒನ್ಸಾ, ಮಂತ್ಲಿ ಒನ್ಸಾ ಅದು ರೇಟ್ ಇರುತ್ತೆ, ಪೇಮೆಂಟ್ ಇರುತ್ತೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆನ್ ಟೇಬಲ್ ಮಾತಾಡ್ಕೊಂತೀವಿ ಸರ್ ನಾವು. ಓಕೆ, ಅದು ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆನ್ ಟೇಬಲ್ ವಿತ್ MD. ಆ ಕಂಪನಿಗೆ ನನಗೆ ಯಾರು ಲ್ಯಾಂಡ್ ಡೆವಲಪ್ಮೆಂಟ್ ಕೊಡ್ತಾರೋ ಅವ್ರಿಗೂ ನನಗೂ ಇದ್ರ ಮೇಲೆ ಇರುತ್ತದೆ. ಸರಿ, ಆಯಿತು. ಈಗ ಬಂದು ಫಾರ್ ಎಕ್ಸಾಂಪಲ್ ನಿಮಗೆ ಅಂತ ಒಂದು ಜಮೀನು ಕೊಟ್ಟಾಗ ಡೆವಲಪ್ಮೆಂಟ್ಗೆ ನಿಮಗೆ ಆ ಡೆವಲಪ್ಮೆಂಟ್ ಮಾಡೋದಕ್ಕೆ ನೀವು ಚಾರ್ಜಸ್ ಮಾಡ್ತೀರಾ ಅಥವಾ ಏನಾದ್ರು ಶೇರಿಂಗ್ ಬೇಸಿಸಲ್ಲಿ ಮಾಡ್ತೀರಾ? ಅವ್ರಿಗೆ ಹೆಂಗೆ ಬೇಕಂದ್ರೆ ಹಂಗೆ ಮಾಡ್ಕೊಡ್ತೀನಿ ನಾನು. ಓಕೆ, ಆಸ್ ಎನ್ ಡಿಪೆಂಡ್ ಆಫ್ ಬಿಲ್ಡರ್ ಯಾವ ರೀತಿ ಕೊಟ್ಟರೆ ಆ ಥರ. ಒಟ್ಟಲ್ಲಿ ಸಿಟಿಂಗ್ ಕೂತ್ಕೊಂಡಾಗ ಅದು ಡಿಸೈಡ್ ಆನ್ ಟೇಬಲ್, ಅವ್ರ ಟೇಬಲಲ್ಲೇ ಇದು ಡಿಸೈಡ್ ಆಗುತ್ತೆ. ಓಕೆ, ನಿಮ್ಮ ಪ್ರಕಾರ 1 ಎಕರೆ ಜಮೀನು ಅಂತ ತಗೊಂಡಾಗ ಒಂದು 30-40 ಸೈಟೇ ಮಾಡ್ತಾರೆ ಅಂದ್ಕೊಳ್ಳಿ. ಎಷ್ಟು ಸೈಟ್ಗಳು ಬರ್ಬೋದು? ಅದು ಡಿಪೆಂಡ್ ಆಫ್ BDA ಪ್ಲ್ಯಾನ್, BMRDA ಪ್ಲ್ಯಾನ್. ಆ ಪ್ಲ್ಯಾನ್ ಮೇಲೆ ಅವ್ರು ಎಷ್ಟು ಅಂತ 55 ಬಿಡ್ತಾರೆ. ಅದು ಬರ್ಬೋದು, ನಮ್ಗೆ 17 ಸೈಟ್ ಬರ್ಬೋದು.
23,560 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. BM-RDA 23,560 23,500 ಅಡಿ ಬರುತ್ತೆ. Okay. ಎಲ್ಲ ಬಿಟ್ಟು 23,000 ಸ್ಕ್ವೇರ್ ಫೀಟ್ 1 ಎಕರೆಗೆ ಸೇಲಬಲ್ ಏರಿಯಾ ಸಿಗುತ್ತೆ. ಇಲ್ಲ ಅಲ್ಲೇನ ರೋಡ್ ಏರಿಯಾ ಜಾಸ್ತಿ ಬಂದಿದೆ, ಇಂಡಸ್ಟ್ರಿಯಲ್ ಏರಿಯಾ ಜಾಸ್ತಿ ಇದೆ ಅಂತಂದ್ರೆ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಕಡಿಮೆ ಆಗುತ್ತೆ ಬಿಟ್ರೆ ಜಾಸ್ತಿ ಆಗಲ್ಲ. ಈ 23,000 ಸ್ಕ್ವೇರ್ ಫೀಟ್ ಏನಿದೆ ಇದು ಕಡಿಮೆ ಆಗುತ್ತೆ ಬಿಟ್ರೆ ಜಾಸ್ತಿ ಆಗಲ್ಲ. ಇದು ಫಿಕ್ಸ್. BBMP, BM-RDA, BDA ಇವೆಲ್ಲರೂ ಹೋಗಿ 23,000 ಸಮ್ ಬರುತ್ತೆ. ಅದು ಸೇಲಬಲ್ ಏರಿಯಾ ಸಿಗುತ್ತೆ. ಬಟ್ ಈಗ ಒಂದು ಲ್ಯಾಂಡನ್ನು ಒಂದು 5 ಎಕರೆ ಜಮೀನಿದೆ, ಸುಮ್ಮನೆ ಎಕ್ಸಾಂಪಲ್ 5 ಎಕರೆ ತೊಳ್ತೀನಿ, ಅದು 10 ಇರಲಿ 100 ಇರಲಿ ಬೇರೆ ಪ್ರಶ್ನೆ. ಓಕೆ ಸರ್. ಆ ಜಾಗನ ಬಂದು ಸೈಟ್ಗಳಾಗಿ ಮಾಡ್ತೀವಿ ಅಂತಂದಾಗ ಏನೇನು ಚಾಲೆಂಜಸ್ ಎದುರಾಗುತ್ತೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ? ವಾಟ್ ಈಸ್ ದ ಸ್ಟೆಪ್ಸ್ ಆ್ಯಕ್ಚುಲಿ? ಡಾಕ್ಯುಮೆಂಟ್ಸ್ ನಮ್ಗೆ ಬರಲ್ಲ ಸರ್. ನಮ್ಗೆ ಓನ್ಲಿ ಇದರಲ್ಲಿ ಬರೋದ್ರಿಂದ ಓನ್ಲಿ ನಂದು ಮಿಷನರಿ ಇರಬೇಕು. ನಂದು ಮಿಷನರಿ ಇರಬೇಕು, ಲೇಬರ್ ಇರಬೇಕು, ಮೆಟೀರಿಯಲ್ ಇರಬೇಕು, ಸಿಮೆಂಟ್, ಸ್ಟೀಲ್, ಇದೆಲ್ಲ ನನಗೆ ಬರುತ್ತೆ. ಡಾಕ್ಯುಮೆಂಟ್ ಎಲ್ಲ ಬಿಲ್ಡರ್ ನೋಡ್ಕೊತಾರೆ. ಬಿಲ್ಡರ್ ಕಡೆಯಿಂದ ನನಗೇನು ಬೇಕು, ಅಗ್ರಿಮೆಂಟ್ ಬೇಕು, ವರ್ಕ್ ಆರ್ಡರ್ ಬೇಕು, ಅದೊಂದೇ ನಂದು ಇರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕ್ತೀವಿ, ರೇಟ್ ಹಾಕ್ತೀವಿ, ಫೈನಲೈಸ್ ಆಗ ಇಬ್ಬರು ಮ್ಯೂಚುವಲ್ ಸೈನ್ ಮಾಡ್ತೀವಿ, ಅಷ್ಟೇ ಇರುತ್ತೆ. ಮಿಕ್ಕಿರೋ ಅದರಲ್ಲಿ ಮಾಡಬೇಕಂದ್ರೆ ಮಿಷನರಿ ಇಂಪಾರ್ಟೆಂಟ್. ಮಿಷನರಿ ನಂದು ಇದರಲ್ಲಿ ಮಿಷನರಿ. ಈಗ ಬಿಲ್ಡರ್ ಅಂತ ಹೇಳ್ತಾ ಇರಲ್ಲ, ಬಿಲ್ಡರ್ ಅಂದ್ರೆ ಯಾರು ನಿಮ್ಮ ಪ್ರಕಾರ? ಬಿಲ್ಡರ್ ಅಂದ್ರೆ ಲ್ಯಾಂಡ್ ಓನರ್. ಬಿಲ್ಡರ್ ಅಂತ ಲ್ಯಾಂಡ್ ಓನರ್ನೇ ನೀವು ಬಿಲ್ಡರ್ ಅಂತ? ಎಸ್, ಬಿಲ್ಡರ್. ಓಕೆ. ನಾವು ಲ್ಯಾಂಡ್ ಓನರ್ಗೆ ನಮಗೆ ಏನು ಗೊತ್ತಿಲ್ಲಪ್ಪ, ನನ್ನ ಹತ್ರ ಜಾಗ ಇದೆ, ಬನ್ನಿ ಡಾಕ್ಯುಮೆಂಟೇಶನ್ ನೀವೇ ನೋಡ್ಕೊಳ್ಳಿ ಮಾಡಿ ಅಂದ್ರೆ ಅದು ನೀವು ಮಾಡ್ಬೋದಾ? 100% ಮಾಡ್ತೀನಿ. ಮಾಡ್ತೀನಿ. ನಮ್ಗೆ ಲ್ಯಾಂಡ್ ಇದೆಪ್ಪ ನನ್ನ ಹತ್ರ, ನಾನು ಏನು ಮಾಡೋಕ್ಕಾಗಲ್ಲ ಅಂತಂದ್ರೆ ಬಟ್ 1 or 2, 3 ಎಕರೆ, 10 up to 10 ಎಕರೆ ಗಂಟ ಮಾಡ್ತೀನಿ. ಅದಕ್ಕೆ ಹೆಚ್ಚಾಗ ನಾನು ಮಾಡೋಕ್ಕೆ ಆಗೋದಿಲ್ಲ. ಕನ್ಸ್ಟ್ರಕ್ಷನ್ ಬೇಕಂದ್ರೆ 100 ಎಕರೆ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಬೇಕಂದ್ರೆ ಹೇಳ್ತಾ ಇದ್ದೀನಿ 100 ಎಕರೆ 100 ಎಕರೆ ಮಾಡ್ತೀನಿ. ಡೆವಲಪ್ಮೆಂಟ್ ಅಪ್ ಟು 1 ಎಕರೆ 2 ಎಕರೆ ಚಿಕ್ಕವರು ಇರ್ತಾರೆ, ಅವ್ರಿಗೆ ಚಿಕ್ಕ ನಾನು ಹೆಲ್ಪ್ ಮಾಡಪ್ಪ, ಸ್ವಲ್ಪ ನನ್ನ ಕೈಲಿ ಪೇಮೆಂಟ್ ಇಲ್ಲ, ನೀವು ಲ್ಯಾಂಡ್ ಶೇರ್ ತಗೋ ಅಂತಂದ್ರೆ ಅಂಥವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ. ಇಲ್ಲಿ ಕ್ವಶನ್ ಏನಪ್ಪ ಅಂತಂದರೆ, ಇವರು 10 ಎಕರೆ ಯಾಕೆ ಮಾಡ್ತಾರೆ ಅಂದರೆ, ಇವರು ಬಂದು ಲ್ಯಾಂಡ್ ಶೇರ್ ತೊಗೊಂಡು ಅಥವಾ ಏನೋ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮಾಡೋದಕ್ಕೆ ಇವ್ರ ಕೆಪಾಸಿಟಿ 10 ಎಕರೆವರೆಗೂ ಇದೆ. ಬಟ್ 50 ಎಕರೆ 60 ಎಕರೆ ಮಾಡಬೇಕಂದ್ರೆ ಅಷ್ಟು ಬೇಕಾದಂಥ ಬಂಡವಾಳ ಇಲ್ಲ ಲ್ಯಾಂಡ್ ಓನರ್ ಹಾಕಬೇಕು, ಇಲ್ಲಾಂದರೆ ಇವ್ರು ಹಾಕಬೇಕು. ಅದರಿಂದ ಏನಾಗ್ತದೆ, ಇವ್ರು ಬಂದು ಅದನ್ನು ಮೆಟೀರಿಯಲ್ ಬೇಸ್ಡ್ ಕಾಂಟ್ಯಾಕ್ಟ್ ತೊಗೊಂಡು ಮಾಡ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಮೆಟೀರಿಯಲ್ ಕಾಂಟ್ರಾಕ್ಟ್ ಬೇಕಂದ್ರೆ 100 ಎಕರೆ ಅಲ್ಲ 200 ಎಕರೆನೂ ಮಾಡಿದೆ. ಆ ಕೆಪಾಸಿಟಿ ನನಗಿದೆ, ಆ ಮಿಷನರಿ ನಾನು ಅದೇನಂದ್ರೆ ಹಂತವಾಗಿ ಮಾಡ್ಕೊಂಡು ಹೋಗ್ತೀರಾ ನೀವು, ಸ್ಟೆಪ್ ಬೈ ಸ್ಟೆಪ್. ಓಕೆ. ಈಗ ಬಂದು ಈ ಒಂದು ಸಾಯಿ ಮೆಟ್ರೋ ಸಿಟಿ ನೀವು ಡೆವಲಪ್ ಮಾಡಿದಿರಾ, 7-8 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಏನ್ ಅನ್ಸುತ್ತೆ ನಿಮ್ಗೆ ಇದನ್ನ ಡೆವಲಪ್ ಮಾಡಕ್ ಬಂದಾಗ? ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರಲ್ಲ, ನಿಮ್ಗೆ ಆದಂತ ಅನುಭವ ಏನು ನಿಮ್ಮ ಪ್ರಕಾರ? ನನಗೆ ಏನಾಗ್ತಾ ಆ ಥರ ಏನು ಸ್ಕಿಲ್ಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ಏನಿಲ್ಲ ಸರ್. ಏಜೆಂಟ್ ಬಂದಿದ್ದೀವಿ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕ್ಲೈಂಟ್ ನನಗೆ ತುಂಬ ಕೋಆಪರೇಷನ್ ಮಾಡಿದ್ರು, ಅದು ಪೇಮೆಂಟ್ ಬಗ್ಗೆ ಟೈಮಿಸ್ ಎಲ್ಲ ಕೋಆಪರೇಷನ್ ಮಾಡಿದ್ರು. ನನಗೆ ಇಲ್ಲಿ ಒಳ್ಳೆ ಹ್ಯಾಪಿ ಸರ್. ಐ ಆಮ್ ಹ್ಯಾಪಿ. ನೀವು ಹ್ಯಾಪಿ, ಅವರು ಹ್ಯಾಪಿ, ಅವ್ರು ಎಲ್ಲರೂ ಹ್ಯಾಪಿ. ಓಕೆ. ಇನ್ನು ನೀವು ಬಂದು ಮುಖ್ಯವಾಗಿ ಈ ಥರ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಪೇಪರ್ ವರ್ಕ್ಸ್ ಬಿಡಿ, ಅದು ಬೇರೆ ಪ್ರಶ್ನೆ. ನೀವೊಂದು ಏನೋ ಒಂದು ಕೆಲಸ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಬಟ್ ಏನು ಚಾಲೆಂಜಸ್ ಬರುತ್ತೆ ನಿಮಗೆ? ನಮ್ಗೆ ಮೇಯ್ನ್ಲಿ ನನಗೆ ಮಿಷನರಿ, ಲೇಬರೇ ಚಾಲೆಂಜಸ್ ಸರ್. ಓಕೆ. ಲೇಬರೇ ಚಾಲೆಂಜಸ್. ಅದರಲ್ಲಿ ಏನೆಲ್ಲ ಮಿಷನರಿ ಸಿಗುತ್ತೆ, ನಂದು ಓನ್ ಮಿಷನರಿ, ಎಲ್ಲ ಓನ್ ಮಿಷನರಿ ಇರುತ್ತೆ, ತೊಂದರೆ ಇಲ್ಲ. ನನಗೆ ಲೇಬರ್, ಅದಕ್ಕೆ ನಾನು ಏನು ಮಾಡಿದ್ದೀನಿ, 75 ಮೆಂಬರ್ ಅಡ್ವಾನ್ಸ್ ಕೊಟ್ಬಿಟ್ಟು ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ, ಅವರೆಲ್ಲಿ ಹೋಗಬಾರ್ದು ಅಂತ. 75 ಜನ ಎಲ್ಲ ಟೋಟಲ್ ಎಲ್ಲ ಎಂಟೈರ್ ಸೈಟಲ್ಲಿ 150 ಜನ 200 ಜನ ಇರ್ತಾರೆ. ಬಟ್ 75 ಜನ ನನ್ನ ಓನ್ ಲೇಬರ್. ಸಮ್ ಅಮೌಂಟ್ ಕೊಟ್ಟು ಒಬ್ಬೊಬ್ರಿಗೆ ಇಷ್ಟ ಅಂತ ಕೊಟ್ಬಿಟ್ಟು ನನ್ನ ಹತ್ರ ಇದ್ದಾರೆ ಅವರು. ಸಂಡೇ ಇಲ್ಲ, ಮಂಡೇ ಇಲ್ಲ, ಡೇ ಇಲ್ಲ, ನೈಟ್ ಇಲ್ಲ, ಹಬ್ಬ ಬಂತು ಅದೇನಿಲ್ಲ ನನ್ನ ಹತ್ರ. ಆ 75 ಜನ ಎನಿ ಟೈಮ್ ಆನ್ ಟೈಮ್ ನನ್ನ ಹತ್ರ ಇರಲೇಬೇಕು. ಸರಿ, ಆಯಿತು. ಜೊತೆಗೆ ನಾನು ಇನ್ನೊಂದು ಕೇಳ್ತಾ ಇದ್ದೀನಿ, ಇವಾಗ 75 ಜನ ಇದ್ದಾರೆ, ನಿಮ್ಗೆ ಒಟ್ಟಿಗೆ ಒಂದು 10 ಲೇಔಟ್ ಡೆವಲಪ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಆಗ ಒಂದು ಲೇಔಟ್ಗೆ ಎಷ್ಟು ಜನ ಬಿಡ್ತೀರಾ, ಅಥವಾ ಯಾವ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅದನ್ನ? ಈಗ ನನ್ನ ಹತ್ರ 6 JCB, LJCB ಇದೆ, ಟ್ರಾಕ್ಟರ್ ಇದೆ. 10 ಲೇಔಟ್ ಅಂದ್ರೆ ನನ್ನ ಹತ್ರ 20 JCB ಇರ್ತಾರೆ. 150 ಜನ 150 ಜನ 500 ಜನ ಆಗ್ತಾರೆ. ಸೊ ಅದು ಮಾನಿಟರ್ ಮಾಡೋ ಕೆಪಾಸಿಟಿ ನನ್ನ ಹತ್ರ ಇದೆಯಾ ಇಲ್ಲ ಅಂತ ಅದು ಮೈನ್. ಓಕೆ. ಯಾಕಂದ್ರೆ ನಾನು ಬೇಸಿಕಲಿ BE-ಇಂದ, ನಾನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ನಾನು BE 2006 ಬ್ಯಾಚ್, ಅಣ್ಣಾಮಲೈ ಕಾಲೇಜ್. ಅದರಿಂದ ನನಗೆ ಏನು ಮಾನಿಟರ್ ಮಾಡಬೇಕು ಅದು ಗೊತ್ತಿದ್ರೆ ಇದು ಮಾಡ್ಕೊತೀನಿ. ಆ ಥರ ಇದ್ರೆ ನನಗೆ ಅವ್ರಿಗೆ ಫಸ್ಟ್ ಹೇಳ್ಬಿಡ್ತೀನಿ, ಸರ್ ನನ್ನ ಹತ್ರ ಕೆಲಸ ಇದೆ, ನನಗೆ ಆಗಲ್ಲ ಅಂತ. ನನ್ನ ಕೈಲಿ ಆಗಿದ್ರೆ ಮಾತ್ರ ನಾನು ಒಪ್ಕೊಂತೀನಿ, ಅಗ್ರಿಮೆಂಟ್ ತಗೊಂಡು. ಓಕೆ. ಎರಡನೇದು, ಇನ್ನು ಮಿಷನರಿ ಅಂತ ಇದೆಲ್ಲ, ಏನೇನೆಲ್ಲ ಮಿಷನರಿ ಇರ್ತಕ್ಕಂಥದ್ದು ನಿಮ್ಮ ಹತ್ರ? ನಾನು ಓನ್ ಮಿಷನರಿ ಇದಿಲ್ಲ ಸರ್. ಅದು ನೀವು ಒಂದ್ಸತಿ ಓನ್ ಮಿಷನರಿ ಶೂಟ್ ಮಾಡಿ ಪರವಾಗಿಲ್ಲ. JCB ಇದೆ ಸರ್. 50 ಎಕರೆಗೆ ಅಥವಾ 100 ಎಕರೆಗೆ ಏನೇನು ಮಿಷನರಿ ಬೇಕಾ ಎಲ್ಲ ನಾನು ಓನ್ ಮಿಷನರಿ ಇದೆ. ಎಲ್ಲ ಮಿಷನರಿ ಇದೆ. ಓಕೆ. ಮತ್ತು ಇನ್ನೊಂದು ಏನಂತಂದರೆ, ಈಗ ನೀವು ಇದುವರೆಗೂ ಒಂದು 20 ವರ್ಷ ಅಂತ ಹೇಳಿದ್ರೆ, 20 ವರ್ಷದಲ್ಲಿ ಎಷ್ಟು ಈ ರೀತಿಯಾದಂಥ ಲೇಔಟ್ನ ಎಲ್ಲೆಲ್ಲಿ ಮಾಡಿದ್ರೆ ಅನ್ನೋದು ಬೇರೆ, ಎಷ್ಟು ಲೇಔಟ್ಗಳನ್ನ ಡೆವಲಪ್ ಮಾಡಿದ್ರೆ? ಅರೌಂಡ್ 200+ ಎಕರೆ ಮಾಡಿದ್ದೀನಿ ಸರ್. ಪ್ಲಸ್ ಅಂದರೆ 1-2 ಅಲ್ಲ, 250 ಆ ಥರ ಇರ್ಬೋದು. ಓಕೆ. ಅಪ್ರಾಕ್ಸಿಮೇಟ್ ಹೇಳ್ಬೇಕಂದ್ರೆ ವೈಜಾಗಲ್ಲಿ 40 ಎಕರೆ ಒಂದೇ ಆನ್ ಬಿಟ್ ಮಾಡಿದ್ದೀನಿ. ಹೈದರಾಬಾದಲ್ಲಿ
18 ಎಕರ್ ಒಂದು ಬಿಟ್ ಮಾಡಿದ್ದೀನಿ. ಮೈಸೂರಲ್ಲಿ ಒಂದೇ ಬಿಟ್ಟು 40 ಎಕರ್ ಮಾಡಿದ್ದೀನಿ. ಇದು 70 ಎಕರ್. ಸಜ್ಜಾಪುರಲ್ಲಿ ಸಿಟಿ ಲೈಟ್ ಅಂತ ಸ್ಟ್ರಾಂಗ್ ಮೋಟರ್ ಡ್ರೈನು ರೋಡ್ ವರ್ಕ್ ನಾನೇ ಮಾಡಿದೆ. 100 ಎಕರ್ ಸಿಂಗಲ್ ಬಿಟ್. ಓಕೆ, ಅದು ಸ್ಟ್ರಾಂಗ್ ಮೋಟರ್ ಡ್ರೈನು ರೋಡ್ ವರ್ಕ್ ಮಾತ್ರ ನಾನು ಮಾಡಿರೋದು. PH ವರ್ಕ್ ನಾನು ಮಾಡಿಲ್ಲ. ಅದು 100, ಇದು 70, ಇದೇ ಎರಡೇ 170 ಆಯಿತು. ಓಕೆ. ನಾನು ಹೇಳ್ತಾ ಇರೋದು ಅಪ್ರಾಕ್ಸಿಮೇಟ್ಲಿ ಒಂದು 300 ಎಕರೆ ಮಾಡಿರ್ತೀನಿ. 300 ಎಕರೆ ಮಾಡಿದ್ರೆ 300 ಎಕರೆ ಮಾಡಿರ್ತೀನಿ. ಬಟ್ ಈಗ ನೀವು ಒಂದು ಲೇಔಟ್ ಡೆವಲಪ್ ಮಾಡ್ಬೇಕಾದ್ರೆ ಏನೆಲ್ಲ ನಿಮ್ಮ ಪಾತ್ರ ಬರುತ್ತೆ? ಫಾರ್ ಎಕ್ಸಾಂಪಲ್ ಪಾರ್ಕ್ ಇರ್ಬೋದು, ಅಥವಾ ರೋಡ್ ಇರ್ಬೋದು, ಅಥವಾ ಏನೋ ಕ್ಲಬ್ ಹೌಸ್ ಇರೋ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. ಐ ಡೋಂಟ್ ನೋ, ಬಟ್ ಕಾಂಪೌಂಡು ಇರ್ಬೋದು ಮೋಸ್ಟ್ಲಿ. ಗೊತ್ತು ಎಂಟೈರ್ ಅಂತ ಗೊತ್ತು, ಬಟ್ ಒಂದು ನೀವು ಹೇಳೋದಾದ್ರೆ ಸರ್, ನಾನು ಅಲ್ಲಿ ಟೇಬಲಲ್ಲಿ ಕೂತ್ಕೊಂಡು ಕ್ಲೈಂಟು ನಾವು ಮಾತಾಡುವಾಗ ಅವ್ರು ಡ್ರಾಯಿಂಗ್ ತೋರಿಸ್ತಾರೆ ಸರ್, ಏನೇನು ಬರುತ್ತೆ ಅದರಲ್ಲಿ ಅಂತ ಅವ್ರು ಹೇಳ್ತಾರೆ. ಆ ಕಂಪ್ಲೀಟ್ ನಾನು ಪಾರ್ಕಲ್ಲಿ ರಾ ಲ್ಯಾಂಡಿಂದ ಹಿಡಿದು ಅವ್ರು ಕಂಪ್ಲೀಟ್ ಆರ್ಚ್ ಹಾಕೋವರೆಗೂ ನಂದೇ ಇರುತ್ತೆ. ನಿಮ್ದೇ ಇರುತ್ತೆ. ಪಾರ್ಕ್ ನೋಡ್ತಾ ಇದೀವಿ, ಫುಟ್ಪಾತ್ ಮಾಡಿದೀರಾ, ನಂದೇ ಪಾತ್ವೇ ಇದೆ, ಮತ್ತೆ ಗೇಟ್ ಇದೆ, ಮತ್ತೆ ಫುಲ್ ಕರೆಕ್ಟ್ ಆಗಿ ಎಂಟರ್ ಡೆವಲಪ್ಮೆಂಟ್ ಇದೆ. ಇದೆಲ್ಲ ನೀವೇ ರಾ ಲ್ಯಾಂಡ್ ತರ ಅವ್ರು ಕೊಡ್ತಾರೆ ಸರ್. ಓಕೆ. ಅದರಲ್ಲಿ ವಾಟರ್ ಲೈನ್, ಸ್ಯಾನಿಟರಿ ಲೈನ್, ಬೋತ್ ಸೈಡ್ SWD, ಎಲ್ಲ ಎಂಟೈರ್ ಡೆವಲಪ್ಮೆಂಟ್ ಎಂಟೈರ್. ಓಕೆ. ಇವಾಗ ನೀವು ಇದೆಲ್ಲ ಮಾಡಬೇಕಾದ್ರೆ ಈ ಒಂದು ಡ್ರೈನೇಜ್ ಆಗ್ಬೋದು, ಅಥವಾ ಪವರ್ ಆಗ್ಬೋದು, ಅಥವಾ ಸ್ಯಾನಿಟರಿ ಆಗ್ಬೋದು, ಆ ಲೇಔಟಲ್ಲೇ ಇರ್ತದ, ಅಥವಾ 2D 3D ಅದರಲ್ಲಿ ಏನೋ ಬರ್ತದ, ಅಥವಾ ಯಾವ ರೀತಿ ಪ್ಲಾನ್ ಮಾಡ್ತೀರಾ ಅದನ್ನ? ಸರ್, ಎಲ್ಲದಕ್ಕೂ ಸಪ್ರೇಟ್ ಡ್ರಾಯಿಂಗ್ ಇರುತ್ತೆ. ಸಪ್ರೇಟ್ ಡ್ರಾಯಿಂಗ್ಸ್ ಇರುತ್ತೆ. ಈ ಕೆಲವರು ಡ್ರಾಯಿಂಗೇ ಕೊಟ್ಬಿಟ್ಟು ಇಲ್ಲೇ ಬರ್ಬೇಕು, ಈ ತರ ಮಾಡ್ಬಿಟ್ಟು ಡ್ರಾಯಿಂಗ್ ಕೊಟ್ಬಿಟ್ಟು ಈ ಡ್ರಾಯಿಂಗ್ ಏನು ಇನ್ಸ್ಟ್ರಕ್ಷನ್ ಇದೆಯಾ ಅದು ಮಾಡಂತ ಕೆಲವರು ಹೇಳ್ತಾರೆ. ಆ ಥರ ಮಾಡ್ಕೊಡ್ತೀನಿ. ಕೆಲವರು ಬರೀ ಡ್ರಾಯಿಂಗ್ ಕೊಟ್ಬಿಟ್ಟು ಲೇಔಟ್ ಪ್ಲಾನ್ ಕೊಟ್ಬಿಡ್ತಾರೆ. BMRD ಪ್ಲಾನ್ ಕೊಟ್ಬಿಡ್ತಾರೆ. ಸುಬ್ರಹ್ಮಣ್ಯಂ ಈ ಥರ ಮಾಡ್ಕೊಡ್ಬೇಕಂತ ಹೇಳ್ತಾರೆ. ಅದು ನಾನೇ ಮಾಡ್ಕೊತೀನಿ. ಯಾಕಂದ್ರೆ ಎಲ್ಲಿ ವಾಟರ್ ಬರಬೇಕು, ಎಲ್ಲಿ ಸ್ಯಾನಿಟರಿ ಬರಬೇಕು, ಎಲ್ಲಿ SWD ಬರಬೇಕು, ಎಲ್ಲಿ ಕರ್ವ್ ಸ್ಟೋನ್ ಬರಬೇಕು, ಎಲ್ಲಿ ಪಾತ್ ಬರಬೇಕು, ಎಲ್ಲಿ ಪಾರ್ಕ್ ಹ್ಯಾಚು ಅಲ್ಲೇ ಬರುತ್ತೆ, ಎಲ್ಲಿ ಫುಟ್ಪಾತ್ ಬರಬೇಕು, ಎಲ್ಲ ಆನ್ ಟೇಬಲಲ್ಲಿ ಸೈಟಲ್ಲಿ ಡಿಸೈಡ್ ಆಗ್ಬಿಡ್ತಿದೆಲ್ಲ. ಓಕೆ, ಸೂಪರ್. ನೀವು ಪ್ಲಾನ್ ಕೊಟ್ಟಾಗ ಒಂದು ಸತಿ ಪ್ಲಾನ್ ಪ್ರಕಾರನೇ ಮಾಡ್ತಾರೆ, ಅಥವಾ ಸಮ್ಟೈಮ್ಸ್ ಪ್ಲಾನ್ ಇರೋ ಪ್ರಕಾರ ಚೇಂಜ್ ಆಗುತ್ತಾ ಫಿನಿಶ್ ಆಗೋಷ್ಟೊತ್ತಿಗೆ? ಇಲ್ಲ, ಚೇಂಜ್ ನಾವು ಒಪ್ಪಿದ್ರೇನೆ BMRD ಅವರಪ್ಪಲ್ಲ. ಓಕೆ. ಏನು ಪ್ಲಾನ್ ಇದೆ, ಡೇ 1 ಏನು ಪ್ಲಾನ್ ಇದೆಯೋ ಅಟ್ ದ ಎಂಡ್ ಆಫ್ ಡೇ ನಾವು ಹ್ಯಾಂಡ್ ಓವರ್ ಮಾಡುವಾಗ ಸೇಮ್ ಪ್ಲಾನ್ ಇರಬೇಕು. ಓಕೆ. ಈಗ ಏನು ಹೆಚ್ಚು ಕಡಿಮೆ ಆದರೆ BMRD ಅವರಪ್ಪಲ್ಲ, ಬೈಯಪ್ಪ ಅವರು, BMRD ಅವರು, BD ಅವರು, ಯುರೋಪ್ ಆಸ್ ಪರ್ ದ ರೂಲ್ಸ್ ನೀವು ಫಾಲೋ ಆಸ್ ಪರ್ ಗವರ್ಮೆಂಟ್ ಏನು ಇನ್ಸ್ಟ್ರಕ್ಷನ್ ಕೊಡ್ತದೋ 30 ಫೀಟ್ ರೋಡ್ 30 ಫೀಟ್. ಅದರಲ್ಲಿ ಬೋತ್ ಸೈಡ್ ಫುಟ್ಪಾತ್ ಹೋಗಿದ್ರೆ 30 ಫೀಟ್ ರೋಡ್ ಇರುತ್ತೆ, ಬೋತ್ ಸೈಡ್ ಫುಟ್ಪಾತ್ ಹೋಗಿದ್ರೆ 20 ಫೀಟ್ ರೋಡ್. ಆಸ್ ಅನ್ 20 ಫೀಟ್ ರೋಡ್ ಆಸ್ಫಾಲ್ಟ್, ಕಾಂಕ್ರೀಟ್, ಇಂಟರ್ಲಾಕಿಂಗ್ ಬರಲೇಬೇಕು. 30 ಫೀಟ್ಗೂ ಫುಟ್ಪಾತ್ ಸ್ವಲ್ಪ ಚಿಕ್ಕದು ಬರುತ್ತೆ, 50 ಫೀಟ್ ರೋಡ್ಗೂ ಸ್ವಲ್ಪ ದೊಡ್ಡದು ಬರುತ್ತೆ. 100 ಫೀಟ್ ರೋಡ್ ಅಂದರೆ ಮೀಡಿಯನ್ ಬರುತ್ತೆ. ಬೋತ್ ಸೈಡ್ ಫುಟ್ಪಾತ್ ಬರುತ್ತೆ, ಮಧ್ಯದಲ್ಲಿ ಮೀಡಿಯನ್ ಬರುತ್ತೆ. ಆಸ್ ಪರ್ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್, BMRD ಇನ್ಸ್ಟ್ರಕ್ಷನ್ ಏನು ಕೊಡ್ತದೋ ಅದೇ ಕೊಡ್ಬೇಕು ನಾವು. ಹೌದು. ಈಗ ಬಂದು ಕೆಲವೊಂದು ಲೇಔಟ್ ಮಾಡ್ತಾರೆ, ಕೆಲವು ಪ್ರೀಮಿಯಂ ಆಗಿರುತ್ತೆ, ಕೆಲವರು ಬೇಸಿಕ್ ಆಗಿರುತ್ತೆ. ಅದು ಕಾಣುತ್ತೆ ಕಣ್ಣಿಗೆ, ಪ್ರೀಮಿಯಂ ಯಾವುದು, ಬೇಸಿಕ್ ಯಾವುದು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕೆಲವೆಲ್ಲ ಇವಾಗೆಲ್ಲ ಅಂಡರ್ಪಾಸಲ್ಲೇ, ಅಂಡರ್ಗ್ರೌಂಡಲ್ಲೇ ಎಲ್ಲನೂ ಪವರು ಎಲ್ಲ ಬರ್ತದೆ. ಕೆಲವೊಂದು ಆದರೂ ಸಹ ಕೆಲವರು ಬಂದು ಈಗಲೂ ಪೋಲ್ ಹಾಕೊಂಡು ಲೇಔಟ್ಗಳನ್ನ ಮಾಡ್ತಾರೆ, ಅಲ್ವಾ ಸರ್? ಬಟ್ ಅದರಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ನಿಮಗೆ? ನೀವೇನು ಸಜೆಸ್ಟ್ ಮಾಡ್ತೀರಾ? ಈಗ ಸರ್, ಕೆಲವ್ರು ಏನು ಮಾಡ್ತಾರೆ ಸರ್, ಅದು ಹೈಲಿ ಜಾಗ ಇರುತ್ತೆ, ಒಂದು 7,000 8,000 ಹೋಗ್ತಾ ಇರುತ್ತೆ ಜಾಗ. ಅಂಥದ್ರಲ್ಲಿ ಹೋಗ್ಬಿಟ್ಟು 30 ಲಕ್ಷ 40 ಲಕ್ಷ ಖರ್ಚು ಮಾಡಕ್ಕೆ ನೋಡ್ತಾರೆ. ಅಂಥದ್ರಲ್ಲಿ ಜಾಸ್ತಿ ಖರ್ಚು ಮಾಡಬೇಕು. ಕೆಲವರು 2,000 3,000 ಸ್ಕ್ವೇರ್ ಫೀಟ್ ಹೋಗುತ್ತೆ, 2,000 ಹೋಗುತ್ತೆ. ಅಲ್ಲಿ ಅಂಡರ್ಗ್ರೌಂಡ್ ಮಾಡಿರ್ತಾರೆ, ಅಲ್ಲಿ ಹೈ 1 ಎಕರೆಗೆ 50 ಲಕ್ಷ 70 ಲಕ್ಷ ಮಾಡಿರ್ತಾರೆ. ಸೊ ನಾನು ಸಜೆಷನ್, ನಮಗೆ ಕೊಡಿ ಇಲ್ಲ ಬೇರೆಯವ್ರು ಕೊಡಿ, 2,000 rupees ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ 30 lakhs ಖರ್ಚು ಮಾಡ್ಬೇಕು ಸರ್, ಎಕ್ಸ್ಪೆನ್ಸ್ ಮಾಡ್ಬೇಕು. 2,000 rupees per square feet ಅಂದರೆ 30 lakhs. 4,000 rupees per square feet ಅಂದರೆ 50 lakhs ಖರ್ಚು ಮಾಡಿ. 6,000 rupees per square feet ಅಂದರೆ 70 lakhs ಖರ್ಚು ಮಾಡಿ. 70 lakhs for what? 1 acre? 1 acre per acre ನಾನು ಹೇಳೋದು. 4,000 rupees ನಮ್ಗೆ ರೆವಿನ್ಯೂ ಹೆಂಗೆ ಬರುತ್ತೆ ಹಂಗೆ ಡೆವಲಪ್ಮೆಂಟ್ ಮಾಡಬೇಕು. ಕೆಲವು ನೋಡ್ತೀನಿ 8,000 9,000 ಮಾಡ್ತಾ ಇರ್ತಾರೆ, ಅಲ್ಲಿ ಏನು ಮಾಡಿರಲ್ಲ. 2,000 rupees ಹೋಗ್ತಾ ಇರುತ್ತೆ, ಅವ್ರು ಹೈ ಮಾಡ್ಬಿಡ್ತಾರೆ. 2,000 ಕೇನ್ ಕೊಡ್ಬೇಕು, 2,000 ಕೊಡ್ಬೇಕು. 5,000 ಕೇನ್ ಕೊಡು, 5,000 ಕೊಡ್ಬೇಕು. 7,000 ಕೇನ್ ಕೊಡ್ಬೇಕು, 7,000 ಕೊಡ್ಬೇಕು ಸರ್. ಅದು ನನಗೆ ಆನ್ ಟೇಬಲ್ ನಾನು ಹೇಳ್ತೀನಿ ಸರ್. ಅದು ಸರ್, ಈಗ 1 ಎಕರೆನೋ ಅಥವಾ 10 ಎಕರೆನೋ ನನಗೆ ಗೊತ್ತಿಲ್ಲ, ಡ್ಯೂರೇಷನ್ ಯಾವ ರೀತಿ ತೊಗೊಳ್ತೀರಾ, ಎಷ್ಟು ದಿನ ತೊಗೊಳ್ತೀರಾ ನೀವು ಡೆವಲಪ್ ಮಾಡೋದಕ್ಕೆ? ಸರ್, ಈಗ 10 ಎಕರೆ ಅಂದರೆ 5 to 6 months 10 ಎಕರೆ ಕಂಪ್ಲೀಟ್ ಮಾಡ್ತೀನಿ ಸರ್. 6 months. ಅದು ರೈನಿ ಸೀಸನ್ ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಈ ಆಗಸ್ಟ್, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಈ ತಿಂಗಳಲ್ಲೇ ಅಂದರೆ ಒಂದು 1 or 2 months ಡಿಲೇ ಆಗ್ಬೋದು. ಬಟ್ ಸಮ್ಮರ್ ಸೀಸನಲ್ಲಿ ಬೇಗ 10 ಎಕರೆ ಅಂದರೆ ಎಕ್ಸಾಕ್ಟ್ 4 months ಕಂಪ್ಲೀಟ್ ಮಾಡ್ಕೊಡ್ತೀನಿ ಸರ್. 4 months ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದ್ರ ನಂದು 50% ಇದ್ರೆ ಕಂಪ್ನಿ ಅವ್ರದ್ದು ಇರಬೇಕು, ಕ್ಲೈಂಟ್ ಅವ್ರದ್ದು ಇರಬೇಕು. ಅಂದರೆ ಅವ್ರ ಪೇಮೆಂಟ್ ಅವ್ರು ಡಿಲೇ ಮಾಡೋದು, ನೀವು ಡಿಲೇ ಆಗುತ್ತೆ. ಎಸ್, ಅದು ಸಮ್ ಟೈಮ್ ನಾನೇ ಹೆಲ್ಪ್ ಮಾಡ್ತೀನಿ. 2-3 times ಸುಬ್ರಹ್ಮಣ್ಯಂ ಈ ಥರ ಪೇಮೆಂಟ್ ಇದಾಗಲ್ಲಪ್ಪ, ನೀವೇ ಮಾಡ್ಕೋಪ್ಪ ಅಂತಂದ್ರೆ ಆ ಟೈಮಲ್ಲಿ 1 month 2 months ನಾನೇ ಕಂಟಿನ್ಯೂ ಮಾಡ್ತೀನಿ.
ಅದು ಜಾಸ್ತಿ ನಾನೇ ಇದು ಮಾಡೋಕ್ಕಾಗಲ್ಲ. ಇವಾಗ ನೀವೊಂದು ಕಮಿಟ್ಮೆಂಟು ಅಥವಾ ಅಗ್ರಿಮೆಂಟ್ ಅಂತ ಮಾಡ್ಕೊಳ್ತೀರಾ, ಬಟ್ ಒಂದು ಟೈಮ್ ಪೀರಿಯಡ್ ಅಂತಲೂ ಇರುತ್ತೆ. ಎಸ್, ಅದು ಎಕ್ಸ್ಟೆಂಡ್ ಆದರೆ ಓಕೆ, ಕಸ್ಟಮರಿಂದ ಎಕ್ಸ್ಟೆಂಡ್ ಆದರೆ ಏನು, ಅಥವಾ ಕ್ಲೈಂಟಿಂದ ಅಥವಾ ನಿಮ್ಮಿಂದ ಅದು ಎಕ್ಸ್ಟೆಂಡ್ ಆದರೆ ವಾಟ್ ಇಸ್ ದ ಡಿಫ್ರೆನ್ಸ್? ಅದು ಇದೆಲ್ಲ ಮಾತಬೇಕಂದ್ರೆ ಆನ್ ಟೇಬಲಲ್ಲಿ ಮಾತಾಡ್ಕೋಬೇಕು ಸರ್. ನಾವು ನನ್ನ ಕಡೆ ಏನು ಪ್ರಾಬ್ಲಮ್ ಆಲ್ಮೋಸ್ಟ್ ಅಲ್ಲಿ ಬರಲ್ಲ, ಅವ್ರ ಕಡೆನೊಂದು ಬರಲ್ಲ. ಸಮ್ ಟೈಮ್ ಏನೋ ಬರುತ್ತೆ ಸರ್. ಮೈನರ್ ಸೊಲ್ಯೂಷನ್ಸ್ ಇದೆಲ್ಲ ಸೊಲ್ಯೂಷನ್ ಸಿಗೋದೇ ಇದೆಲ್ಲ. ಇದು ಮೈನರ್ ಪ್ರಾಬ್ಲಮ್ ಸರ್. ಇದು ಅದೇನು ಆ ಥರ ಏನಿಲ್ಲ. ಲ್ಯಾಂಡ್ ಇನ್ ಕೇಸ್ ಏನೋ ಅವ್ರಿಗೇನೋ ಡಿಸ್ಪ್ಯೂಟ್ ಆಗ್ಬಿಟ್ಟು ಲ್ಯಾಂಡ್ ಏನೋ ಡಿಸ್ಪ್ಯೂಟ್ ಆಗ್ಬಿಟ್ಟು ಏನೋ ಇದಾಗಿದ್ರೆ ಆಗ ಹೇಳ್ತಾರೆ, ಸುಬ್ರಹ್ಮಣ್ಯಂ ಈ ಥರ ಆಗಿದೆಪ್ಪ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಖಂಡಿತ ವೆಯ್ಟ್ ಮಾಡ್ತೀನಿ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ. ಅವ್ರ ಮೇಲೆ ಬಿಡ್ತೀನಿ, ಸರ್ ಇಷ್ಟು ದಿವಸ ಡಿಲೇ ಆಗಿದೆ, ನೀವೇನಾಗ್ತಾರೆ. ನನ್ನ ಪ್ರಾಜೆಕ್ಟಲ್ಲಿ ಟಿಲ್ ಡೇಟ್ ಈವರೆಗೂ ಯಾವುದೇ ಡಿಸ್ಪ್ಯೂಟ್ ಆಗಿ ಲೇಔಟ್ ನಿಲ್ಲಿಸಿಲ್ಲ. ನನ್ಗಂತ ನಾನು ಇದು ಮಾಡ್ಕೊತಾ ಇಲ್ಲ, ರಿಯಲ್ಲೇ ಹೇಳ್ತಾ ಇದ್ದೀನಿ. ನಾನು ಆ ಥರ ಕೆಲಸ ಮಾಡಿಲ್ಲ. ನನಗೆ ಆ ಥರ ಸಿಚುವೇಶನ್ ಬಂದಿಲ್ಲ. ಬರೋದು ಬೇಡ ಅಂತ ಹೇಳ್ತೀನಿ. ಆ್ಯಂಡ್ ಐ ವಿಶ್ ಯು ಗುಡ್ ಲಕ್. ಆ ಥರ ಬಂದಿಲ್ಲ, ದೇವರು ಆಶೀರ್ವಾದ ಅದು. ಓಕೆ, ಹಾಗಿದ್ರೆ ಸುಬ್ರಹ್ಮಣ್ಯಂ ಅವರೇ, ನಮ್ಮ ವೀಕ್ಷಕರಲ್ಲಿ ಎಷ್ಟೋ ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕೆಂದರೆ ಈಗಾಗಲೇ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ ಸುಬ್ರಹ್ಮಣ್ಯಂ ಅವ್ರದ್ದು. ಅದನ್ನು ನೋಡಿ ನಿಮ್ಮ ಹತ್ರ ಏನೋ ಜಮೀನಿದ್ರೆ ನೀವು ಖಂಡಿತ ಅವ್ರ ಹತ್ರ ಮಾಹಿತಿ ಪಡಿಬೋದು, ಡಿಸ್ಕಷನ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜನಕ್ಕೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಾ ಸರ್? ಖಂಡಿತ ನಿಮ್ಮ ಹತ್ರ ಏನಾರ 1 ಎಕರೆನಿಂದ 2 ಎಕರೆ 5 ಎಕರೆ 10 ಎಕರೆ ಅಥವಾ 100 ಎಕರೆ ಇದ್ದರೆ ಡೆವಲಪ್ಮೆಂಟ್ ಆಗಿ ಏನಾರು ರೆಡಿ ಇದ್ದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಖಂಡಿತ ಹೆಲ್ಪ್ ಮಾಡಿಕೊಡ್ತೀನಿ. ಹೆಲ್ಪ್ ಅಲ್ಲ, ನನಗದು ನಮ್ಮ ವರ್ಕೇ ಅದು, ನನ್ನ ಪ್ರೊಫೆಷನ್ನೇ ಅದು. ನನ್ನ ಹತ್ರ ಓನ್ ಮಿಷನರಿ ಇದೆ, ಓನ್ ಲೇಬರ್ ಇದ್ದಾರೆ, ನನ್ನ ಪ್ರೊಫೆಷನ್ನೇ ಇದೆ. ಈ ಕೆಲಸ ಲೇಔಟ್ ಡೆವಲಪ್ಮೆಂಟ್ ಬಿಟ್ಟು ಬೇರೆ ಕೆಲಸ ಏನೂ ಗೊತ್ತಿಲ್ಲ ನನಗೆ. ನೀವು ಇನ್ ಕೇಸ್ ನನಗೇನು ಕೆಲಸ ಕೊಟ್ಟರೆ, ಒಂದು ಕೆಲಸ ಕೊಟ್ಟು ಕೆಲವೇ ದಿವಸದಲ್ಲಿ ಒಳ್ಳೆ ಕಾಂಟ್ರಾಕ್ಟರ್ ನಮ್ಗೆ ಸಿಗ್ದಿರಪ್ಪ ಅಂತ ಈ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗಾಗುತ್ತೆ. ಗಿರೀಶ್ ಸರ್ ಕಡೆ ನಾನು ಬಂದರೆ ಖಂಡಿತ ಒಳ್ಳೆ ಗಿರೀಶ್ ಅವರೇ ನೀವು ಒಳ್ಳೆ ಕಾಂಟ್ರಾಕ್ಟರ್ ನಿಮ್ಮ ಕಡೆಯಿಂದ ಸಿಕ್ದ್ರ ಅಂತ ಕಾನ್ಫಿಡೆನ್ಸ್ ಖಂಡಿತ ಬರುತ್ತೆ. ಇದಂತೂ 100% ನಾನು ಕೊಡ್ತೀನಿ. 100%. ಹಣಕ್ಕೋಸ್ಕರ ಕೆಲಸ ಮಾಡಿದ್ರೆ ಹಣ ಮಾತ್ರ ಸಿಗುತ್ತೆ, ಹೆಸರಿಗೋಸ್ಕರ ಕೆಲಸ ಮಾಡಿದ್ರೆ ಹೆಸರು ಜೊತೆಗೆ ಫ್ಯೂಚರು ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನೀವು ಇನ್ನೊಂದು ಕ್ವಶನ್ ಕೇಳೋದು ಮರ್ತಿದ್ದೆ, ನೀವು ಬಂದು ಬರೀ ಲೇಔಟ್ಸ್ನೇ ಡೆವಲಪ್ ಮಾಡ್ತೀರಾ ಅಥವಾ ಫಾರ್ಮ್ ಲ್ಯಾಂಡ್ನು ಡೆವಲಪ್ ಮಾಡ್ತೀರಾ ಅಂತ? ಫಾರ್ಮ್ ಲ್ಯಾಂಡು ಮಾಡ್ತೀನಿ, ಲೇಔಟು, ಫಾರ್ಮ್ ಲ್ಯಾಂಡ್, ವಿಲ್ಲಾಸ್ ಎಲ್ಲ ಮಾಡ್ತೀನಿ. ಸಿವಿಲ್ ವರ್ಕ್ ಇವ್ರಿಗೆ ಬೇರೆ ಕೆಲವ್ರಿಗೆ ದೊಡ್ಡ ಲ್ಯಾಂಡ್ ಇರುತ್ತೆ, ಅದು ಕಾಂಪೌಂಡ್ ವಾಲ್ ಮಾಡ್ಕೊಡ್ಬೇಕಾಗುತ್ತೆ. ಸಿವಿಲ್ ವರ್ಕ್, ಸಿವಿಲ್ ವರ್ಕ್ ಮಾಡ್ಕೊಡ್ತೀನಿ. ಅಥವಾ ಕೆಲವರು ಗೌರ್ಮೆಂಟ್ ವರ್ಕಲ್ಲಿ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ವರ್ಕಲ್ಲಿ ಮಾಡ್ತೀನಿ. BBMP BDA ಇದೆಲ್ಲ ಮಾಡ್ತಾ ಇರ್ತಾರೆ. ಅವರು ಅಲ್ಲಿ ಕರ್ಬಾಗಬೇಕು, 1 ಕಿಲೋಮೀಟರ್ RCC ಟ್ರೈನ್ ಮಾಡಬೇಕು, 5 ಕಿಲೋಮೀಟರ್ RCC ಟ್ರೈನ್ ಮಾಡಬೇಕು. ಒಂದು 10 ಇಯರ್ಸ್ ನಾನು PWD ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀನಿ. 10 ಇಯರ್ಸ್ PW ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀನಿ, BBMP ವರ್ಕ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಈಗ ಜಸ್ಟ್ ಅದೆಲ್ಲ ಗೌರ್ಮೆಂಟ್ ವರ್ಕ್ ಸೆಕ್ಟರ್ ಬೇಡ ಅಂತ ಇಲ್ಲಿ ಬಂದಿದ್ದೀನಿ. ಕೆಲವು ಟೀಮ್ ಅದು ಮಾಡ್ತಾರೆ, ಕೆಲವು ಟೀಮ್ ಇದು ಮಾಡ್ತಾರೆ. ಬಟ್ ದಿ ಎಂಡ್ ಆಫ್ ಡೇ ಎಲ್ಲರಿಗೂ ಏನು ಸರ್ವಿಸ್ ಬೇಕಾದ್ರೆ ನಾನು ಮಾಡೋಕ್ಕೆ ರೆಡಿ, ಐ ಆಮ್ ರೆಡಿ. ಸರ್, ಈಗ ನೀವು ಏನೋ ಡೆವಲಪ್ಮೆಂಟ್ ಮಾಡ್ತೀರಾ, ಒಂದು ಖಾಲಿ ಜಾಗ ಕೊಟ್ಟರೆ ಒಂದು ಸುಂದರವಾದಂಥ ಲೇಔಟ್ ಮಾಡಿಕೊಡ್ತೀರಾ. ಎಸ್ ಸರ್. ಈಗ ಕೆಲವರು ಒಂದು 2 ಎಕರೆ ಇರುತ್ತೋ, 3 ಎಕರೆ ಇರುತ್ತೋ, 5 ಎಕರೆ ಇರುತ್ತೋ, ನಾವು ಹಾಗೆ ಮಾರ್ಬಿಡ್ತೀನಿ ಅಂತಾರೆ. ಓಕೆ, ಹಾಗೆ ಮಾರೋದಕ್ಕೂ ಅಥವಾ ಅವ್ರು ಲೇಔಟ್ ಮಾಡಿ ಮಾರೋದಕ್ಕೂ ಏನು ವ್ಯತ್ಯಾಸ ಬರುತ್ತೆ ಅವ್ರಿಗೆ? ಹಂಗೆ ಮಾಡಿದ್ರೆ 50 ಪೈಸೆ ಸಿಗುತ್ತೆ, ಲೇಔಟ್ ಮಾಡಿದ್ರೆ 1 ರೂಪಾಯಿ ಸಿಗುತ್ತೆ. ಇದೆ ಆದರೆ ಟೈಮ್ ಬೇಕು ನಿಮ್ಗೆ. ಒಂದು 6 ಮಂತ್ ಟೈಮ್ ಆಗ್ಬೋದು. ಇವತ್ತು ಇರಬೇಕು, ಪೇಷನ್ಸ್ ಇರಬೇಕು. ಒಂದು 6 ತಿಂಗಳಲ್ಲಿ ಸರ್, ಹಿಂಗೊಂದು 5 ಎಕರೆ ಸರ್, ಅಲ್ಲಿ 5 ಎಕರೆ ಹಂಗೆ ಮಾರ್ಬಿಟ್ರೆ ನಿಮ್ಗೆ ಒಂದು 5 ಕೋಟಿ ಸಿಗುತ್ತೆ ಅಂತ ತಿಳ್ಕೊಳ್ಳಿ. ಅದೇ ಡೆವಲಪ್ಮೆಂಟ್ ಮಾಡಿದ್ರೆ 10 ಕೋಟಿ ಸಿಗುತ್ತೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ವೀಕ್ಷಕರೇ, ನೀವು ಬಂದು ಸ್ವಲ್ಪ ತಾಳ್ಮೆಯಿಂದ ಅಥವಾ ನೀವು ಬಂದು ಸ್ವಲ್ಪ ಏನು ಹೇಳ್ತಾರೆ, ಒಂದು ಒಳ್ಳೆ ಮನಸ್ಸಿಂದ ನೀವು ಮಾಡೋದಾದರೆ ಖಂಡಿತ ನಿಮ್ಗೆ ಅದು ಲಾಭ ತಂದು ಕೊಡುತ್ತೆ, ಡಬಲ್ ಲಾಭ ತಂದು ಕೊಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಒಟ್ಟಿಗೆ ಫುಲ್ ಜಮೀನು ಮಾರ್ಬಿಡ್ತೀವಿ ಅಂದಾಗ ಎಲ್ಲನೂ ಹೋಗುತ್ತೆ ನಮ್ಮ ಕೈ ಬಿಟ್ಟು. ಬಟ್ ಈ ರೀತಿಯಾಗಿ ನಾವು ಲೇಔಟ್ ಮಾಡಿ ಡೆವಲಪ್ಮೆಂಟ್ ಮಾಡಿ ಮಾರಿದಾಗ ಏನಾಗುತ್ತೆ, ನಿಮ್ಮ ನೀಡಿಗೆ ಎಷ್ಟು ಬೇಕೋ ಅಷ್ಟು ಅಮೌಂಟು ನೀವು ಸೈಟನ್ನು ಮಾರ್ಕೊಂಡು ಮಿಕ್ಕಿದ ಸೈಟ್ಗಳನ್ನ ಹಾಗೆ ಉಳಿಸ್ಕೊಂಡು ಅವ್ರು ಹೇಳಿದಂಥ ಆ ಜಮೀನು ಮಾರಿದಾಗ 5 ಕೋಟಿ ಸಿಗುತ್ತೆ, ನೀವು ಡೆವಲಪ್ಮೆಂಟ್ ಮಾರ 10 ಕೋಟಿ ಸಿಗುತ್ತೆ. ಬಟ್ ಅದನ್ನು 20 ಕೋಟಿಯಾಗೂ ಕನ್ವರ್ಟ್ ಮಾಡ್ಕೋಬೋದು. ಅದು ನಿಮ್ಮ ಕೈಲಿದೆ. ಇನ್ನು ಸುಬ್ರಹ್ಮಣ್ಯಂ ಅವರೇ, ನೀವು ಇರ್ತಕ್ಕಂಥದ್ದಲ್ಲಿ ನಿಮ್ಮ ಆಫೀಸಲ್ಲಿ ಸರ್ಜಾಪುರ ಸರ್. ಸರ್ಜಾಪುರದಲ್ಲಿ ಇರೋದು ಸರ್ಜಾಪುರ, ಆಫೀಸು ಸರ್ಜಾಪುರ. ಹೌದು ವೀಕ್ಷಕರೇ, ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಇವ್ರು ಮಾಡ್ತಕ್ಕಂಥ ಕೆಲಸದ ರೀತಿನೂ ಸಹ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ವಶನ್ನ ಕೇಳಿದ್ದೀನಿ, ಅವರು ಆನ್ಸರ್ ಮಾಡಿದ್ದಾರೆ. ಇದಕ್ಕೆ ಮೇಲೆ ನೀವು ಏನಾದ್ರು ಜಮೀನಿದ್ದು ಅದನ್ನು ಈ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಿ ಸೈಟ್ಗಳಿಗೆ ಮಾರಬೇಕು ಅಂತಂದರೆ, ನಿಮಗೂ ಏನಾದ್ರು ಕ್ವಶನ್ಸ್ ಇದ್ದರೆ ಖಂಡಿತ ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ, ಅವ್ರು ನಿಮಗೆ ಮುಕ್ತವಾಗಿ ಮಾತಾಡ್ತಾರೆ ಅಂತ ಹೇಳ್ತಾ, ಖಂಡಿತ ಆದಷ್ಟು ಒಳ್ಳೆ ಲಾಭ ಪಡೀರಿ. ಜೊತೆಗೆ ನೀವು ಮಾಡ್ತಕ್ಕಂಥ ಆ ಒಂದು ಜಾಗದಿಂದ ಅನೇಕ ಜನಕ್ಕೆ ನಿವೇಶನ ಸಿಗುತ್ತೆ, ನಿಮಗೂ ಸಹ ಒಂದಷ್ಟು ಸೈಟ್ ಉಳ್ಕೊಳ್ಳುತ್ತೆ. ಮುಂದಕ್ಕೆ ಅದು ಹೇಗೆ ಗಿಡವಾಗಿ ಮರವಾಗಿ ಬೆಳೆಯುತ್ತೋ ಅದೇ ರೀತಿ ಆ ಜಾಗ ಸ್ವಲ್ಪ ಅಮೌಂಟಿಂದ
ದೊಡ್ಡ ಮಟ್ಟದ ಅಮೌಂಟಿಗೆ ಮುಂದಕ್ಕೆ ನೀವು ಅದನ್ನು ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದೊಂದೇ ಪೇಷನ್ಸು, ಅಂದರೆ ತಾಳ್ಮೆ ಅಂತ ಹೇಳ್ತಾ ನಿಮಗೂ ಒಳ್ಳೆಯದಾಗಲಿ. ಹಾಗೆ ಸರ್, ನಿಮಗೂ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಜನಕ್ಕೆ ನಿಮ್ಮ ಸೇವೆ ಸಿಗೋಂಗಾಗಲಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಕರೆ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾಹಿತಿ ನೋಡಿ ಅಂತ ಹೇಳ್ತಾ ನಮಸ್ಕಾರ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.